ಸ್ಟ್ಯಾಂಡರ್ಡ್ ಬಿಜೆಪಿ ಲೀಡರ್ ಮಾಡಿ ನಮ್ಮ ಉದ್ದೇಶ ಇಲ್ಲಿರೋಂಥ ಮಾಯಸಂದ್ರ ಗ್ರಾಮ ಪಂಚಾಯತಿಲಿರೋಂಥ ಬಡವರು ಕಾರ್ ಇಲ್ದಿದ್ದವ್ರು ಎಷ್ಟೋ ಜನ ಕಾರ್ ಇಲ್ದಿರೋ ಅವ್ರೆ ನನ್ನ ಹತ್ರನೇ ಕಾರ್ ಐತೆ ಅಂದ್ಬಿಟ್ಟು ಪಾಪ ಹಾಸ್ಪಿಟ್ಲಿಗೆ ಹೋಗುವಂತ ನನ್ನ ಹತ್ರ ಬರ್ತಾ ಇದ್ರು. ಈ ಜನದ ನೋವನ್ನ ಅರ್ತು ನಾನು ಇವತ್ತು ಈ ಆಂಬುಲೆನ್ಸ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬಡವರಿಗೆ ಈ ಆಂಬುಲೆನ್ಸ್ ಒಳ್ಳೆ ಉಪಯೋಗ ಆಗಲಿ ಅಂತ ಈ ಮೂಲಕ ಮಾಧ್ಯಮದ ಮೂಲಕ ನಾನು ಎಲ್ಲರನ್ನು ವಿನಂತಿಸ್ಕೊಳ್ತಾ ಇದ್ದೀನಿ. ಇಷ್ಟೊಂದು ಕಡಿಮೆ ಅವಧಿಯಲ್ಲಿ ತುಂಬಾ ಕೆಲಸ ಇದು 100 ದಿನಗಳ ಸಾಧನೆ ಅಂತ ಒಂದು ಟೈಟಲ್ ಮಾಡಬೇಕು ಅನ್ಕೊಂಡಿದೆ. ಇದಕ್ಕೆ ನಮ್ಮೆಲ್ಲಪ್ಪನವ್ರು ನಂಗೆ ಹೇಳಿದ್ದೆ, ಇದು ನನ್ನ 100 ದಿನ ಸಾಧನೆ ಏನಂತ ಹೇಳೋ ಇಲ್ಲಪ್ಪ ಅಂತ ಹೇಳಿದ್ದೆ. ನಾನು ಅದನ್ನು ಮರ್ತ್ಬಿಟ್ಟವ್ರೆ ಅಷ್ಟೇ. ಇದು ಒಂದು 100 ದಿನದಲ್ಲಿ ನನ್ನ ಸಾಧನೆ. ಇದು ಅಲ್ಪಾವಧಿಯಲ್ಲಿ ಏನಿದು ಒಂದು ಇದು ಕೊಟ್ಟಿದ್ದೀನಿ, ಸಾರ್ವಜನಿಕರ ಶೌಚಾಲಯ ಕಟ್ಟಡ ಒಂದು ಇಮಿಡಿಯೇಟ್ 1-1.5 ತಿಂಗಳಲ್ಲಿ ಫಿನಿಶ್ ಆಗ್ತೈತೆ. ಆಂಬುಲೆನ್ಸ್ ಇವೆರಡೂ ಈ ನಮ್ಮ ಮಾಯಸಂದ್ರ ಗ್ರಾಮ ಪಂಚಾಯತ್ ಎಲ್ಲಾ ಸದಸ್ಯರ ಸಹಕಾರದಿಂದ ನಾನು ಇವತ್ತು ಮಾಡಿದ್ದೀನಿ. ಮುಂದೆ ಗ್ರಾಮ ಪಂಚಾಯತಿ ಕಟ್ಟಡ ಉದ್ಘಾಟನೆ ಐತೆ. ಅದು ಕೇರಡಿಯಲ್ಲಿ ಅಲ್ಲಿ ಹೋಗಿದೆ ಅಮೌಂಟ್ ಅದ್ರಿಂದನೇ ಓಡಾಡಿದ್ದೀನಿ. ನಾನು 2-3 ಸಾರಿ ಓಡಾಡಿದ್ದೀನಿ. ಇನ್ನೊಂದು ಕೆಲವೇ ದಿನಗಳಲ್ಲಿ ಅದು ಅಮೌಂಟ್ ರಿಲೀಸ್ ಆಗ್ತೈತೆ. ಮುಂದೆ ಬರೋಂಥ ನಮ್ಮ ಅವಧಿನೂ ಫೆಬ್ರವರಿ ಲಾಸ್ಟ್ ಕ್ಲೋಸ್ ಆಗ್ಬೋದು ಅನ್ಕೊಂಡಿದ್ದೀನಿ. ನಾನು ನಮ್ಮ ಅವಧಿ ಎಲ್ಲ ಸದಸ್ಯರ ಅವಧಿ ಫೆಬ್ರವರಿ 6 ಕ್ಲೋಸ್ ಆಗ್ತೈತೆ. ಆಮೇಲೆ ಆಡಳಿತಾಧಿಕಾರಿ ಬರ್ತಾರಾ ಇಲ್ಲ ನಮ್ಮನ್ನೇ ಕಂಟಿನ್ಯೂ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಬಟ್ ಏನು ಮುಂದೆ ಬರೋಂಥವ್ರು ಈ ಸಮಾಜಕ್ಕೆ ಏನು ಕೊಡಬೇಕು, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೋದು, ಈ ಸಮಾಜಕ್ಕೆ ಏನು ಅವ್ನು ಕೊಡಬೇಕು ಅನ್ನೋ ಅವನ ಆತ್ಮಸಾಕ್ಷಿಯಾಗಿ ಮೋಸ ಮಾಡಿದ್ರೆ ಸಮಾಜಕ್ಕೆ ಕೊಡ್ಬೇಕು ಅನ್ನೋರು ಎಲ್ಲರಲ್ಲೂ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಏನು ಇವತ್ತು ವಿಶೇಷ ದಿನ ಅಂತ ಹೇಳ್ಬೋದು. ಇವತ್ತು ಮಾಯಸಂದ್ರ ಗ್ರಾಮ ವ್ಯಾಪ್ತಿಗೆ ಸಂಬಂಧಪಟ್ಟಿರೋಂಥ ಇವತ್ತು ಆಂಬುಲೆನ್ಸ್ ಉದ್ಘಾಟನೆ ಸಮಾರಂಭ ಇಟ್ಕೊಂಡಿರೋ ನಾರಾಯಣಪ್ಪನವರು ಅಧ್ಯಕ್ಷ ನೇತೃತ್ವದಲ್ಲಿ ಇವತ್ತು ಉದ್ಘಾಟನೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಮಾಜಮುಖಿ ಕೆಲಸಗಳನ್ನ ಅವರು ಮಾಡಬೇಕಾಯ್ತು. ಅಲ್ಪಾವಧಿಯಲ್ಲಿ ಇಷ್ಟು ಮಾತ್ರ ಅವರು ಮಾಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ. ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇನ್ನೂ ಕೊರತೆಗಳು ಸ್ವಲ್ಪ ಇದೆ. ಹಾಸ್ಪಿಟ್ಲ್ ಆಗಬೇಕಂತ ನಮ್ಮ ಇದರಲ್ಲಿ ಕೇಳ್ಕೊಂತೀನಿ. ಹಾಸ್ಪಿಟ್ಲ್ ಅಂತ ನಮ್ಮ ಪಂಚಾಯತಿಯಲ್ಲಿ ಮಾಯಸಂದ್ರ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಮುಂದೆ ಬರುವಂಥ ಸದಸ್ಯರುಗಳು ಒಳ್ಳೆ ಕೆಲಸಗಳನ್ನು ಮಾಡಲಿ. ಇಂಥ ಕೆಲಸಗಳು ಮಾಡೋ ಬಡವ್ರಿಗೂ ಒಳ್ಳೇದಾಗಲಿ. ದೇವರು ಅವ್ರಿಗೆ ಇನ್ನೂ ಆರೋಗ್ಯ ಕೊಡಲಿ. ಆಂಬುಲೆನ್ಸ್ ಕೊಟ್ಟಿರೋಂಥವ್ರಿಗೂ ಅವ್ರಿಗೂ ಒಳ್ಳೇದಾಗಲಿ. ಮುಂದಿನಗಳಲ್ಲಿ ಎಲ್ರಿಗೂ ಈ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಗ್ರಾಮ ಪಂಚಾಯತಿ ಮಾಯಸಂದ್ರ ಗ್ರಾಮ ಪಂಚಾಯತಿ ವತಿಯಿಂದ ಆಯೋಜಿಸಿರುವ ಆಂಬುಲೆನ್ಸ್ ಉದ್ಘಾಟನೆ ಹಾಗೂ ವಿವಿಧ ಕಾಮಗಾರಿಗಳ ಉದ್ಘಾಟನೆಗೆ ಚಾಲನೆ ಕೊಟ್ಟಂತಹ ನಮ್ಮ ಆತ್ಮೀಯ ಮಿತ್ರರಾದಂತಹ ಶ್ರೀಯುತ ನಾರಾಯಣಪ್ಪನವರಿಗೆ ಮೊದಲನೇ ಬಾರಿಗೆ ಧನ್ಯವಾದಗಳನ್ನ ಸಮರ್ಪಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ಅವ್ರಿಗೆ ಸಿಕ್ಕಿರ್ತಕ್ಕಂಥ ಅಲ್ಪಾವಧಿ ಅಂದ್ರೆ 100 ದಿನಗಳ ಒಂದು ಅಲ್ಪಾವಧಿಯಲ್ಲಿ ಏನೆಲ್ಲ ಮಾಡ್ಬೋದು ಮನುಷ್ಯ ಅಧಿಕಾರ ವಹಿಸ್ಕೊಂಡ್ಮೇಲೆ ಅಂತೇಳಿ ಅವರು ಸದಾ ನನ್ನ ಜೊತೆ ಚರ್ಚೆ ಮಾಡ್ತಾ ಇದ್ರು. ಏನಾದ್ರು ಹೊಸದನ್ನು ಕೊಡ್ಬೇಕಂತೇಳಿ ಜನಗಳಿಗೆ, ಅದರಲ್ಲಿ ಬಡವರಿಗೆ ಎಲ್ಲ ಮನೆಗಳಲ್ಲಿ ಕಾರ್ಯ ವ್ಯವಸ್ಥೆ ಇರೋದಿಲ್ಲ. ಏನಾದರೂ ಅವ್ರಿಗೆ ತೊಂದರೆ ಆದಾಗ ಆಂಬ್ಯುಲೆನ್ಸು ಅತ್ಯವಶ್ಯಕವಾಗಿ ಬೇಕಾಗಿರೋದ್ರಿಂದ ಈಗ ನಾವು ಆಂಬ್ಯುಲೆನ್ಸನ್ನು ಲೋಕಾರ್ಪಣೆ ಮಾಡಿದ್ದೇವೆ ನಮ್ಮ ಗ್ರಾಮ ಪಂಚಾಯತ್ ವತಿಯಿಂದ. ಹಾಗೆ ಮುಂದಿನ ದಿನಗಳಲ್ಲಿ ಸಹ ಒಳ್ಳೆ ಉತ್ತಮವಾದ ಕೆಲಸಗಳನ್ನು ಇರುವಂಥ ಒಂದು ಅಲ್ಪಾವಧಿಯಲ್ಲಿ ಅವ್ರು ಮಾಡಲಿ. ಅವರೊಂದಿಗೆ ಸದಾ ನಾವೆಲ್ಲರೂ ಸರ್ವ ಸದಸ್ಯರು ಒಟ್ಟಾಗಿರ್ತೀವಿ ಒಳ್ಳೆ ಕೆಲಸಕ್ಕೆ ಅಂತೇಳಿ ಈ ಮುಖಾಂತರ ತಿಳಿಸ್ಕೊಡ್ತಾ, ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಮಾಧ್ಯಮದ ಮುಖಾಂತರ ನಾನು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ. ಯಾವುದೋ ಒಂದು ಕಾರ್ಯಕ್ರಮ ನಾವು ಒಳ್ಳೆ ಕಾರ್ಯಕ್ರಮ ಆದಾಗ ನೀವೆಲ್ಲ ಬಂದು ನಮ್ಮ ಒಳ್ಳೆ ಕೆಲಸಗಳನ್ನು ಮಾಧ್ಯಮದ ಮುಖಾಂತರ ಪ್ರಚಾರ ಮಾಡಿ ನಮಗೆ ಒಳ್ಳೆಯದನ್ನು ಬಯಸ್ತಾರೆ. ಅದಕ್ಕೂ ನಿಮಗೂ ಒಳ್ಳೇದಾಗಲಿ ಅಂತ ಒಂದು ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ. ಹಾಗೆ ಇದು ಆಂಬ್ಯುಲೆನ್ಸು ನಾವು ಕೊಟ್ಟಿರೋ ಉದ್ದೇಶ ಏನಂದರೆ ಬಡವರಿಗೆ, ಅದರಲ್ಲೂ ಬಡವರಿಗೆ ಹೆಚ್ಚಿನ ಪ್ರಥಮ ಆದ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಯಾರು ಸುಮ್ಮನೆ ಏನೇನೋ ಸಣ್ಣ ವಿಚಾರಗಳಿಗೆಲ್ಲ ಬರೋದಲ್ಲ. ಅಂಥ ಒಂದು ಅವಶ್ಯಕತೆ ಇದ್ದಾಗ ಮಾತ್ರ ಇದನ್ನು ಉಪಯೋಗ ಪಡಿಸ್ಕೋಬೇಕು. ಹಾಗಾಗಿ ಹೆಚ್ಚು ಕ್ರಿಟಿಕಲ್ ಇದ್ದಾಗ ಯಾವುದೋ ಒಬ್ಬ ವ್ಯಕ್ತಿ ಅಪಘಾತಕ್ಕಾಗಲಿ ಅಥವಾ ಹಾರ್ಟ್ ಅಟ್ಯಾಕು ಎಲ್ಲ ಇದು ಮಾಡ್ಕೊಂಡು ಇದ್ದಾಗ ಮಾತ್ರ ಅಲ್ಲ, ಆಕ್ಸಿಜನ್ ಇರೋದ್ರಿಂದ ಎಲ್ರಿಗೂ ಬೇಕಾಗಿದೆ. ಬಟ್ ಆ ಒಂದು ತೊಂದರೆ ಆದಾಗ ಮಾತ್ರ ಇದನ್ನ ಬಳಕೆ ಮಾಡ್ಕೋಬೇಕು. ಆ ಬಳಕೆ ಮಾಡ್ಕೊಳ್ಳೋ ಒಂದು ಇವರು ಫಲಾನುಭವಿಗಳು ನಮ್ಮ ಆಂಬ್ಯುಲೆನ್ಸ್ ಮೇಲೆ ನಂಬರ್ ಇದೆ, ಮೊಬೈಲ್ ಸಂಖ್ಯೆ ಇದೆ, ಆ ಸಂಖ್ಯೆಗೆ ಫೋನ್ ಮಾಡಬೇಕು. ಈಗ ಚಾಲಕರು ಬೇಕು, ಅದಕ್ಕೆ ಒಂದು ಸಹಾಯಕರು ಬೇಕು. ತರಬೇತಿ ಹೊಂದಿದಂತಹ ಒಂದು ಚಾಲಕರನ್ನು ನಾವು ಆಯೋಜನೆ ಮಾಡ್ತೀವಿ. ಅದಕ್ಕೋಸ್ಕರ 24x7 ಸೇವೆಯಲ್ಲಿ ಇರುತ್ತೆ ಆಂಬ್ಯುಲೆನ್ಸು. ಇದರ ಉಪಯೋಗವನ್ನು ನಮ್ಮ ಗ್ರಾಮ ಪಂಚಾಯತಿಗೆ ಸೇರ್ತಕ್ಕಂಥ ಎಲ್ಲ 7 ಹಳ್ಳಿಗಳು ಸಹ ಅದರ ಒಂದು ಸದುಪಯೋಗವನ್ನು ಪಡ್ಕೋಬೇಕಾಗಿ ಈ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.
ಜೈ ಕರ್ನಾಟಕ ಮತ್ತೆ ಜೈ ಹಿಂದ್. ಎಲ್ಲರೂ ಬಡವರಿರಲ್ಲ ಪಾಪ ಈ ಗೋಲ್ಡನ್ ಮಿನಿಟ್ಸ್ ಇರ್ತೈತೆ. ಈ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಹೆರಿಗೆ ಆಗ್ಬೋದು, ಈ ನುರಿತ ತಜ್ಞರು ಮತ್ತು ನರ್ಸು ಸಹಾಯ ಪಡ್ಕೊಂಡು ಈ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಆಗ್ಬೋದು, ನಾರಾಯಣ ಹೃದಯಾಲಯ ಆಗ್ಬೋದು, ಎಂಥ ಇಮಿಡಿಯೇಟಾಗಿ ಸೇರಿಸ್ಬೇಕಾಗುತ್ತೆ. ಈ ಹಾಸ್ಪಿಟಲ್ ನುರಿತ ತಜ್ಞರು ಸಹ ಹಾಗೂ ವೈದ್ಯಕೀಯರು ಸಹಾಯದಿಂದ ಮಾಡ್ತಾ ಇದ್ದಾರೆ. ಹಾಗೂ ಇಲ್ಲಿನ ಸಾರ್ವಜನಿಕರಿಗಾಗಿ ಉಚಿತ ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಸುಮಾರು 7 ಊರಿಂದ ಬರ್ತಾ ಇದ್ದಾರೆ ಜನ. ಬಸ್ ಸ್ಟ್ಯಾಂಡ್ ಇದೆ, ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಸಾರ್ವಜನಿಕ ಶೌಚಾಲಯ ಕಾರಣದಿಂದ ಇದೊಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಒಂದು ನೆರವಾಗುವಂಥ ನಾರಾಯಣಪ್ಪ ಮತ್ತು ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ನನ್ನ ಹೃದಯಪೂರ್ವಕ